ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಯಾಕೆ ಮುಂಜಾನೆಯಲ್ಲಿಯೇ ಒಂದು ದುಃಖದಲ್ಲಿದ್ದೀರಾ, ಒಂದು ಗೋಳಾಟದಲ್ಲಿದ್ದೀರಾ? ಪ್ರಿಯ ದೇವಜನರೇ, ನಾವು ಪ್ರತಿ ಮುಂಜಾನೆ ದೇವರ ಸಾನ್ನಿಧ್ಯಕ್ಕೆ ಯಾಕೆ ಬರಬೇಕು ಗೊತ್ತಾ? ಈ ನೊಂದಂಥ ಮನಸ್ಸಿಗೆ, ಈ ಕುಗ್ಗಿ ಹೋಗಿರುವಂಥ ಹೃದಯಕ್ಕೆ, ಈ ಬಲಹೀನವಾಗಿರುವಂಥ ಹೃದಯಕ್ಕೆ ನಾವು ಹೀಗೆ ಎಚ್ಚರಗೊಳಿಸಬೇಕು. ಏನಂದರೆ, ಕೀರ್ತನೆ 42ನೇ ಅಧ್ಯಾಯದ 5ನೇ ವಚನದಲ್ಲಿ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಪ್ರಿಯ ದೇವಜನರೇ, ಯಾಕೆ ಪ್ರತಿ ಮುಂಜಾನೆಯಲ್ಲಿ ನಾವು ದೇವರ ಸಾನ್ನಿಧ್ಯದಲ್ಲಿ ಬರಬೇಕು ಅಂದರೆ, ನಾವು ನಮ್ಮ ಮನಸ್ಸಿಗೆ ಹೇಳಬೇಕು, ನಮ್ಮ ಈ ಕುಗ್ಗಿ ಹೋಗಿರುವ ಹೃದಯಕ್ಕೆ ಹೇಳಬೇಕು, ನನ್ನ ಮನವೇ ನೀನು ಹೀಗೆ ಕುಗ್ಗಿ ಹೋಗಿರುವುದು ಯಾಕೆ, ಯಾಕೆ ವ್ಯಥೆ ಪಡ್ತಾ ಇದೆಯಾ ಅಂತ ನಾವು ನಮ್ಮ ಮನಸ್ಸಿಗೆ ಎಚ್ಚರಗೊಳಿಸಬೇಕು. ಅಪ್ಪನ ಸಾನ್ನಿಧ್ಯದಲ್ಲಿ ಬಂದಾಗ, ಏಸಪ್ಪನ ಪಾದದ ಬಳಿಯಲ್ಲಿ ಬಂದಾಗ ಮುಂಜಾನೆಯಲ್ಲಿ ಹೇಳಬೇಕು, ನಾವು ಯಾಕೆ ಹೀಗೆ ವ್ಯಥೆ ಪಡಬೇಕು, ನಾವು ಯಾಕೆ ಹೇಗೆ ಕುಗ್ಗಿ ಹೋಗಬೇಕು? ನಾನು ದೇವರನ್ನ ನಿರೀಕ್ಷಿಸ್ತೇನೆ, ಯಾಕೆಂದರೆ ಆತನೇ ನನಗೆ ರಕ್ಷಕನು ಮತ್ತು ಗುರಾಣಿಯೂ ಆಗಿದ್ದಾರೆ. ವಚನ ಹೇಳ್ತಾ ಇದೆ, ಆತನೇ ನನ್ನ ರಕ್ಷಕನು ದೇವರು ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಏನೋ ಘಟನೆ ನಿನ್ನೆ ನಡೆದಿದೆ, ಹೌದು. ಏನೋ ಅವಮಾನ ನಿನ್ನೆ ನಡೆದಿದೆ, ಹೌದು. ಏನೋ ದುಃಖಕರವಾದ ಸಂಗತಿ ನನ್ನ ಜೀವಿತದಲ್ಲಿ ಕಳೆದ ರಾತ್ರಿಯಲ್ಲಿ ನಡೆದಿದೆ, ಹೌದು. ಆದರೆ ಯಾಕೆ ಕುಗ್ಗಿ ಹೋಗಿದ್ದೀರಾ, ಯಾಕೆ ವ್ಯಥೆ ಪಡ್ತಾ ಇದ್ದೀರಾ? ನಮ್ಮ ನಿರೀಕ್ಷೆ, ನಮ್ಮ ಭರವಸೆ, ನಮ್ಮ ನಂಬಿಕೆ ಎಲ್ಲವೂ ಕೂಡ ಯೇಸು ಆಗಿರುವಾಗ ನೀವಿನ್ನೂ ಆತನನ್ನು ಸ್ತುತಿಸಬೇಕು. ಯಾಕಂದರೆ ಆತನು ಸಂಜೆಯಲ್ಲಿ ಏನೇ ಗೋಳಾಟಗಳು ಬಂದರೂ ಕೂಡ ಮುಂಜಾನೆಯಲ್ಲಿ ಆನಂದ ಹರ್ಷವನ್ನು ತಂದು ಕೊಡುವಂಥ ದೇವರು. ಹಾಗಾಗಿ ವ್ಯಥೆ ಪಡಬೇಡ್ರಿ, ಕುಗ್ಗಿ ಹೋಗಬೇಡ್ರಿ. ಅಪ್ಪನ ಸಾನ್ನಿಧ್ಯದಲ್ಲಿ ಮುಂಜಾನೆ ಬಂದು ಪ್ರಾರ್ಥಿಸಿ ದಿನವನ್ನು ಆರಂಭಿಸಿರಿ. ನಿಜವಾಗಿ ಆ ದಿನ ಆಶೀರ್ವಾದಕರವಾಗಿರ್ತದೆ. ಹೆಚ್ಚಾಗಿ ದೇವರೇ ನನ್ನ ನಿರೀಕ್ಷೆ ಅನ್ನುವ ಪ್ರಕಾರ ದಿನವನ್ನು ಆರಂಭಿಸಿರಿ. ಆತನು ನಿಮ್ಮ ಜೀವಿತದಲ್ಲಿ ಮತ್ತೆ ನಿಮ್ಮ ನಾಲಿಗೆಯಲ್ಲಿ ಸ್ತುತಿ ಪದಗಳನ್ನು ತಂದುಕೊಡ್ತಾರೆ. ರಾತ್ರಿ ಇದೇ ನಾಲಿಗೆಯಲ್ಲಿ ನಾವು ಗೋಳಾಡಿರ್ಬೋದು, ಕಣ್ಣೀರಿಟ್ಟಿರ್ಬೋದು, ಅತ್ತಿರ್ಬೋದು, ಕರೆದಿರ್ಬೋದು. ಆದರೆ ಇದೇ ನಾಲಿಗೆಯಲ್ಲಿ ದೇವರ ಮೇಲೆ ನೀವು ನಿರೀಕ್ಷೆ ಇಡುವಾಗ ಆತನು ಮತ್ತೆ ಸ್ತುತಿಸುವ ಶಬ್ದವನ್ನು ಬರಮಾಡಿಸುವುದಕ್ಕೆ ಯೇಸು ಶಕ್ತರಾಗಿದ್ದಾರೆ. ನಂಬಿಕೆ ಇದೆಯಾ? ನಾವೆಲ್ಲ ನಮ್ಮ ಕಣ್ಣೀರನ್ನು ಆತನ ಪಾದದಲ್ಲಿ ಹಾಕೋಣ. ಆತನು ನಮಗೆ ಸಂತೋಷವನ್ನು ತಂದುಕೊಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ನಮ್ಮನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು, ನಮ್ಮ ಮನವು ಯಾಕೆ ಕುಗ್ಗಿ ಹೋಗಬೇಕು, ನಾವು ಯಾಕೆ ವ್ಯಥೆ ಪಡಬೇಕು ಕರ್ತನೆ? ನೀನು ನಮ್ಮ ದೇವರು ರಕ್ಷಕನು ಆಗಿದ್ದೀರಾ ಅನ್ನುವ ಭರವಸೆಯನ್ನು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರು ಅನುಭವಿಸುತ್ತಿರುವಂಥ ವ್ಯಥೆ, ಗೋಳಾಟ, ಕಣ್ಣೀರನ್ನು ತೆಗೆದುಹಾಕಿ ಅವರ ನಾಲಿಗೆಯಲ್ಲಿ ಸ್ತುತಿ ಪದಗಳನ್ನು ತರಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಸಂತೋಷವನ್ನು ಮುಂಜಾನೆಯಲ್ಲಿ ಬರಮಾಡು, ಆಶೀರ್ವದಿಸ್ರಿ. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless you.